ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ನಿನ್ನೆ ರಾತ್ರಿ RTI ಕಾರ್ಯಕರ್ತ ಮೋರ್ಗೇರಿ ಸುರೇಶ್ ಎನ್ನುವ ವ್ಯಕ್ತಿಯ ಮೇಲೆ ಹೂವಿನಡಗಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೂವಿನಡಗಲಿ ತಾಲೂಕು ವೈದ್ಯಾಧಿಕಾರಿಗಳಾದಂತಹ ಸ್ವಪ್ನ ಕಟ್ಟಿ ಹಾಗೂ ಹೊಳಗುಂದಿ ಗ್ರಾಮದ ಸರ್ಕಾರಿ ವೈದ್ಯರಾದಂತಹ ಡಾಕ್ಟರ್ ಅಶೋಕ್ ಕುಮಾರ್ ಅವರು RTI ಕಾರ್ಯಕರ್ತ ಮೋರ್ಗೇರಿ ಸುರೇಶ್ ಇವರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿ ತಾಲೂಕು ವೈದ್ಯಾಧಿಕಾರಿ ಸ್ವಪ್ನ ಕಟ್ಟಿ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನುವಂತಹ ದೂರನ್ನು ದಾಖಲಿಸಿದರೆ ಹೊಳಗುಂದಿ ಗ್ರಾಮದ ವೈದ್ಯರಾದಂತಹ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು, ಜೀವ ಬೆದರಿಕೆಯನ್ನು ಹಾಕಿದ್ರು ಎನ್ನುವಂತಹ ಹೇಳಿಕೆಯನ್ನು ನೀಡುವುದರ ಮೂಲಕ ದೂರನ್ನು ದಾಖಲಿಸಿದ್ದಾರೆ. RTI ಕಾರ್ಯಕರ್ತ ಮೋರ್ಗೇರಿ ಸುರೇಶ್ ಕೂಡ ಹೊಳಗುಂದಿ ಗ್ರಾಮದವರು. ಕಿರಿಕಿರಿ ಮಾಡ್ತಾ ಇದ್ರು, ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ರು ಎನ್ನುವಂತಹ ಬಹು ಗಂಭೀರ ಆರೋಪವನ್ನು ಮಾಡುವುದರ ಮೂಲಕ ನಿನ್ನೆ ಹೊಸಪೇಟೆಯಿಂದ ರಾತ್ರಿ ಆಗಮಿಸಿದಂತಹ ಒಂದು ವೈದ್ಯರ ತಂಡ, DHO ಶಂಕರ್ ನಾಯ್ಕ್ ರವರ ನೇತೃತ್ವದಲ್ಲಿ ಆಗಮಿಸಿದಂತಹ ವೈದ್ಯರ ತಂಡ ಹೂವಿನಡಗಲಿ ತಾಲೂಕಾ ವೈದ್ಯಾಧಿಕಾರಿ ಸ್ವಪ್ನ ಕಟ್ಟಿ ಸೇರಿದಂತೆ ಅಶೋಕ್ ಕುಮಾರ್ ಎಲ್ಲರೂ ಕೂಡ ರಾತ್ರಿ 1 ಗಂಟೆಯವರೆಗೂ ಕೂಡ ಹೂವಿನ ಹಡಗಲಿ ಪೊಲೀಸ್ ಠಾಣೆಯಲ್ಲಿ ಠಿಕಾಣಿ ಬಡಿದ್ರು. ಬಹಳಷ್ಟು ಕಿರಿಕಿರಿ ಇದೆ, RTI ಕಾರ್ಯಕರ್ತ ಎಂದು ಹೇಳಿಕೊಂಡು ಕಿರಿಕಿರಿ ಮಾಡ್ತಾ ಇದ್ದಾರೆ ಮೋರ್ಗೇರಿ ಸುರೇಶ್ ಹೊಳಗುಂದಿ ಗ್ರಾಮದವರು ಎನ್ನುವಂತಹ ಮಾಹಿತಿಯನ್ನು ನೀಡುವುದರ ಮೂಲಕ ದೂರನ್ನು ದಾಖಲಿಸಿದ್ದಾರೆ. ಪೊಲೀಸರು ಬಂಧಿಸಿದ್ದಾರೆ RTI ಕಾರ್ಯಕರ್ತ ಮೋರ್ಗೇರಿ ಸುರೇಶ್ ಇವರನ್ನು. ದಾಖಲಾದ ತಕ್ಷಣ ಖಚಿತ ಮಾಹಿತಿಯನ್ನು ಪಡೆದುಕೊಂಡಂತಹ PSI ವಿಜಯಕೃಷ್ಣ ಅವರು, SP ಅವರು, DYSP CPI ಅವರ ಮಾರ್ಗದರ್ಶನದಲ್ಲಿ ಹಗರಿ ಬೊಮ್ಮನಹಳ್ಳಿ ಮಗಳ ಮನೆಯಲ್ಲಿ ಮಲಗಿದ್ದಂತಹ RTI ಕಾರ್ಯಕರ್ತ ಮೋರ್ಗೇರಿ ಸುರೇಶ್ ಇವರನ್ನು ಬಂಧಿಸುವಲ್ಲಿ ಹೂವಿನಡಗಲಿ PSI ವಿಜಯಕೃಷ್ಣ ಇವರು ಯಶಸ್ವಿಯಾಗಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿದ್ದಾರೆ RTI ಕಾರ್ಯಕರ್ತ ಮೋರ್ಗೇರಿ ಸುರೇಶ್ ಇವರ ವಿರುದ್ಧ ದೂರು ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ. ಸ್ವಪ್ನ ಕಟ್ಟಿ ಮನೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಇವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಇಲ್ಲಿ ಗೋ ಟು SP ಹೋಗೋಣ. SP ಕಡೆಯಿಂದ ಬಂದಿದ್ದೀನಿ ನಾನು, ಈಗ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. DC ಸರ್ ಬಿಟ್ಟು ಬಂದಿದ್ದೀನಿ ನಾನು ಈಗ. SP ಸರ್ ಕಾಲ್ ಮಾಡಿ ಸರ್, ಬರ್ತೀವಿ ಅಂತ ಹೇಳಿ. ಬರ್ತೀನಿ ನಾವು. ಇದರಿಂದ ಹರಾಸ್ಮೆಂಟ್ ಇದೆ ಅಂದ್ರೆ ನಾಳೆ ಹೋಗೋಣ, CM ಕಡೆ ಹೋಗೋಣ ನಾಳೆ. ವಿಲ್ ಟೇಕ್ ದ ಅಪಾಯಿಂಟ್ಮೆಂಟ್ ತಗೊಳ್ಳೋಣ. ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ವಿ, CM ಹತ್ರ ಬರ್ತೀವಿ ಅಂತ ಹೇಳಿದ್ವಿ ಸರ್. ಆರೋಗ್ಯ ಸಚಿವರ ಹತ್ರ ನಾವು ಬರ್ತೀವಿ ಅಂತ ಹೇಳಿದ್ವಿ. ಆರೋಗ್ಯ ಸಚಿವರು ಗೊತ್ತು ಕೊಡ್ತೀರಾ ಮತ್ತೆ ನೀವು ಇದೇನಂತಾರೆ ಇದು ಬರ್ಕೊಟ್ಟಿದ್ರೆ ಏನಂತ ಅದು? ರಾತ್ರಿ 1 ಫೋನ್ ಮಾಡ್ತೀರಾ? ಮಾಡಿಲ್ಲ ಸರ್, 1 ಮಾಡಿಲ್ಲ. ಅವ್ರ ಕಡೆ ಡಾಕ್ಯುಮೆಂಟ್ಸ್ ನಿಮಗೆ ಫೋನ್ ಮಾಡಿಲ್ಲ ಸರ್. ನಮ್ಮ ತಂದೆಯವರಿಗೆ ರಾತ್ರಿ 11 ಗಂಟೆಗೆ 10 ಸಲ 80 ಸಲ ಕೆಲವೊಂದು ರೆಕಾರ್ಡಿಂಗ್ಸ್ ಇದಾವೆ, ಕೆಲವೊಂದು 50 ಸಾವಿರ ಕೇಳಿದ ರೆಕಾರ್ಡ್ ಕೂಡ ಇದೆ. ಅಮೌಂಟ್ ಕೇಳಿದ ರೊಕ್ಕ ಅದು ರೆಕಾರ್ಡ್ ಇದೆ. ಇಲ್ಲ ಈಗ DC ಕಡೆ ಹೋಗೋಣ, DC ಕಡೆ ಹೋಗೋಣ. SP ಒಂದು ಲೆಟರ್ ಎಲ್ಲರೂ ನೋಡ್ರಪ್ಪ. DC ಕಡೆ ವಿಲ್ ಟೇಕ್ ದಿಸ್. ಇದು ಅಷ್ಟು ಈಸಿ ಅಲ್ಲ ಇದು. ನಾನು ಸುಮ್ಮನೆ ಬರೀ ಇದೇ ಕೆಲಸ ಮಾಡ್ಕೊಂಡು ಕೂತ್ರೆ ನಾವಿಲ್ಲ, ಬೇರೆ ಕೆಲಸಗಳಿಲ್ಲ ಅನ್ಕೊಂಡೆ. ಬರೀ ಲೆಟರ್ ಹಾಕೋದು, ದುಡ್ಡಿನ ಸರ್ವೆ ಮಾಡೋದು. ಏನು ಸಮಾಜಕ್ಕೆ ಏನು ಮಾಡ್ತೀರಿ ನೀವು? ಲೆಟರ್ ಹಾಕಿ ಏನು ಮಾಡ್ತೀರಿ ಹೇಳ್ರಿ? ನೀವೆಲ್ಲ ಲೆಟರ್ ತಗೊಂಡು ಏನು ಮಾಡಿದ್ರಿ ಹೇಳ್ರಿ? ನಾನು ಮಾಹಿತಿ ಕೇಳಿದ ಮೇಲೆ ಏನು ಮಾಡಿದ್ರಿ ಹೇಳ್ರಪ್ಪ ನೀವು? ಏನು ಇಂಪ್ರೂವ್ಮೆಂಟ್ ಇದೆ ಡಿಪಾರ್ಟ್ಮೆಂಟ್? ಮಾಹಿತಿ ಯಾಕೆ ಕೇಳಬೇಕು? ಕೇಳಿದ ಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಆಗಬೇಕಲ್ಲ. ನೋಡಿ ಸರ್, ಮಾಹಿತಿ ಆಕ್ಟ್ನಲ್ಲಿ ಲೈಟ್ಸ್ ಇದೆ. 20-25 ಜನ ಮಾಡೋ ಕೆಲಸನ ಬರೀ 4-5 ಜನ ಡಾಕ್ಟರ್ ಮಾಡ್ತಿದ್ದಾರೆ ಆ ತಾಲೂಕಲ್ಲಿ. ಸರ್ ಗೊತ್ತಿದೆ ಸರ್. ನಮ್ಮನೆಯಲ್ಲಿ ಡಾಕ್ಟರ್ ಇದ್ದಾರೆ ಸರ್, ನಮ್ಮನೆಯಲ್ಲಿ ಡಾಕ್ಟರ್ ಇದ್ದಾರೆ, ನಮ್ಮನೆಯಲ್ಲಿ ಡಾಕ್ಟರ್ ಇದ್ದಾರೆ, ಅವರೇ ಹೇಳಿದ್ದಾರೆ ಸರ್. ನಮ್ಮನೆಗೆ ಡಾಕ್ಟರ್ ಇದ್ದಾರೆ, ಅವರೇ ಹೇಳಿದ್ದಾರೆ. ಅವ್ರು ಮಾಡಿದಂತ ಕೆಲಸ ಯಾರು ಮಾಡೋಲ್ಲ, ಭಾರಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮನೆಗೆ ಡಾಕ್ಟರ್ ಇದ್ದಾರೆ, ಅವರೇ ಹೇಳಿದ್ದಾರೆ. ಮೇಡಮ್ ಅವರು ಗುಡ್ ವರ್ಕರ್ ಅಂತ ಹೇಳಿದ್ದಾರೆ.
ನಾನು ಅವ್ರ ಮೇಲೆ ಆರೋಪ ಮಾಡಿಸಿದ್ದೇನೆ. ನನ್ನೇ ಕೂಡ ಹಂಗೆ ಆಯ್ತು. ಲೋಕಾಯುಕ್ತ ಮೇಲ್ಮನವಿ ಹೋಗ್ಯಾರ, ನಾವೆಲ್ಲ ರೆಡಿ ಮಾಡಿದ್ವಿ, ವಾರ ಗಂಟೆ ಕೂತ್ಕೊಂಡು ಬೆಳಗ್ಗೆ 8 ಗಂಟೆಗೆ ಕೂತೀವಿ ಸರ್. ಅವ್ರ ಅಪೋಸಿಟ್ ಅವ್ರು ಬಂದೇ ಇಲ್ಲ. ಬರೀ 8 ದಿವಸ ಕೆಲಸನೇ ಇಲ್ಲ. ಕೆಲಸ ಇಲ್ಲ ಸರ್. ಇದ್ರ ಸಲುವಾಗಿ ನಾವು 8 ದಿವಸ ಕೆಲಸ ಮಾಡ್ಲಾರ್ದಾಗ ಬರೀ ಇದೇ ಪೇಪರ್ ರೆಡಿ ಮಾಡಿದ್ವಿ. ಅಲ್ಲ ಸರ್, ಸರ್ ಏನಾಗಿದೆ ಅಂದ್ರೆ ಮೇಡಮ್ ಹೇಳ್ದಂಗೆ ಫೋನ್ ಮಾಡಬೇಡ ಅಂದ್ರೆ ಮಾಡಬಾರ್ದು ಸರ್. ವೈಫ್ ಹೇಳಿದ್ರು ಮಾಡಂಗಿಲ್ಲ ಸರ್. ಸರ್ ನಾನು ಹೇಳ್ತೀನಿ, ನನಗೆ ಬಂದು ನೀನು ನನ್ನ ಫೋನ್ ಮಾಡ್ಕೊಂಡು ನನಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಮಾಡೋ ಹಾಕಿಲ್ಲ ಸರ್. ನಿಜ ಸರ್, ನಿಜ. ಅಕೌಂಟ್ ಮೇಲೂ ಮಾಡಂಗಿಲ್ಲ ಸರ್. ಪರ್ಸನಲ್ ಲಿಬರ್ಟಿ ಇಲ್ಲಿ ಅವತ್ತು ಮಾಡ್ಬೋದು ಸರ್. ನಮ್ಮನೇಲಿ ಮೇಡಮ್ ಅಲ್ಲಿ ಒಪ್ಕೊಂಡ್ರಲ್ಲ ನೀವು ಮಾಡಿರಿ ಅಂತೇಳಿ ಕಂಪ್ಲೇಂಟ್ ಕೊಡಿ. ಅಲ್ಲಿಗೂ ಮಹೇಶ್ ಏನಂದಾನ ಗೊತ್ತಾ? ಮಹೇಶ್ ಏನಂದಾನ, ಮೇಡಮ್ ಸ್ವಲ್ಪ ನಿಮ್ಮ ಬಿಹೇವಿಯರ್ ಇಂದ ಹೆದರ್ತಾರ, ನಿನಗೆ ಏನೇ ಸಮಸ್ಯೆ ಇದ್ರು ನನ್ನನ್ನು ಬಂದು ಹೇಳು ಅಂತ ಅಂದ್ರೆ ಇಲ್ಲ, ನೀನು ಯಾಕೆ ಹೇಳ್ಬೇಕು? ಅಂತ ಹೇಳಿ ಆರೋಪಲ್ಲ ಸರ್. ನೀವೇ ಒಪ್ಪಂದಿದ್ರಲ್ಲ, ನಾವು ಮಾಡಿದ್ದೀನಿ ಮಾಡಿದ ಉದ್ದೇಶ ಆ ಪ್ರಾಬ್ಲಮ್ ಅವರಿಂದಲೇ ಸಾಲ್ವ್ ಆಗೋದಿತ್ತ, ಏನ್ ಬೇರೆ ಮಾಡಿದ್ರೆ ಸಾಲ್ವ್ ಆಗಿತ್ತ? ಏನಂದ್ರೆ ನಾನು 1 ವರ್ಷ PH ಓದಿದ್ದೀನಿ ಸರ್. ನಾನು 1 ವರ್ಷ PH ಓದಿದ್ದೀನಿ. ನನಗೆ ಇವತ್ತಿನವರೆಗೂ ಸಿಂಗಲ್ ಕಾಲ್ ನೀವು ಮಾಡಿ. ನಿಮ್ಮ ಅಕ್ಕಂಡಿಗೆ ಸರ್, ಅಕ್ಕಂಡಿಗೆ ಸರ್ ಅವ್ರ ಹೆಸರು ಸರ್ ಅರುಣ್ ಅಂತ ಹೇಳಿ ಡಾಕ್ಟರ್ ಅರುಣ್ ಸರ್, ನಾನು ಬಗ್ಗೆ ಕೇಳಿ ಸರ್, ಫೋನ್ ಮಾಡಿ. ಅಲ್ಲ, ನಾನು ಅಂದ್ರೆ ಹೇಳ್ತಾರೆ, ನಾವು 1 ವರ್ಷ ಇದ್ವಿ ಸರ್. ಇವತ್ತು ಅರುಣ್ ಡಾಕ್ಟರ್ ಎಷ್ಟು ಪ್ರಾಮಾಣಿಕ ಸರ್. ಇಂಥವ್ರು ಕಿರಿಕಿರಿ ಬಿಟ್ಬಿಟ್ಟು TH ಇದು ಭಾಳ ಗುಡ್ TH. ಅವ್ರು ಮಾಡಿದಂಥ ಕೆಲಸನ ಮತ್ತೆ ಈಗ ಮೇಡಮ್ ಮುಂದುವರ್ಸ್ಕೊಂಡು ಹೊಂಟ್ರು, ಅವ್ರಿಗೆ ಅಡ್ಡಿ ಮಾಡ್ತಿದ್ದಾರೆ ಗೌರ್ಮೆಂಟ್ ಸೆಕ್ಟರ್ಗೆ ಇದೇ ಇಂಥ ಸಲುವಾಗಿ ಸರ್. ಆರೋಗ್ಯ ಇಲಾಖೆ ವ್ಯವಸ್ಥೆನ ಹದಗೆಡಿಸ್ತಾರೋ ಇವ್ರು ಪಬ್ಲಿಕ್, ಇವರೇ ಸುರೇಶ್ ನಿಂತವ್ರೆ ಸರ್. ನಾವೇನು ಇದು ಮಾಡ್ತಾ ಇಲ್ಲ. ಪ್ರತಿ ತಿಂಗಳು 20 ಆಗ್ತದೆ. ಅಲ್ಲೆಲ್ಲ 100 ಕೋಟಿ ಹೊರಕತ್ತಿದ್ದಾರೆ. ನೀವು ಕೇಳಿ, ನಿಮ್ಮ ರೈಟ್ಸ್ ಇದೆ, ಮಾಹಿತಿ ಕೇಳಿ ಪಡೀರಿ. ಅದು ಸರಿಯಾಗಿಲ್ಲ ಅಂದರೆ ಮೇಲ್ಮನೆಗೆ ಹೋಗಿ, ಮೇಲ್ಮನೆಯಲ್ಲಿ ಸರಿಯಾಗಿಲ್ಲ ಅಂದರೆ ಆಯೋಗಕ್ಕೆ ಹೋಗಿ. ಅದು ಬಿಟ್ಟು ನೀವು ಏನೆಲ್ಲ ಮಾಡ್ತೀರ ಅಂದರೆ ನಮಗೂ ಒಂದೇ ಮಾತು ಹೇಳ್ತೀನಿ, ನನಗೂ ಮಕ್ಕಳಿದ್ದಾರೆ, ನನಗೂ ಮಕ್ಕಳಿದ್ದಾರೆ. ನಾನು ಒಬ್ಬ ಮದುವೆ ಮಾಡಿಕೊಟ್ಟಿದ್ದೀನಿ, ಒಬ್ಬೊಬ್ಬರು ಬ್ಯಾಂಕ್ ಕೆಲಸ ಮಾಡ್ತಾರೆ, ನನಗೂ ಅಕ್ಕಂದಿದ್ದಾರೆ. ನಾನು ಎಜುಕೇಟೆಡ್ ಇದ್ದೀನಿ. ಯಾವುದೇ ಉದ್ದೇಶ ಇಟ್ಕೊಂಡು ನಾವು ಫೋನ್ ಮಾಡೋದು ಆ ಥರ ಮಾಡೋದಿಲ್ಲ ಸರ್. ಪ್ರಮಾಣಪೂರ್ವಕವಾಗಿ ಮೇಡಮ್ ಅವ್ರು ಯಾಕೆ ಫೋನ್ ಇರ್ತಾ ಇಲ್ಲ, ಸಮಸ್ಯೆಗಳು ಆಗ್ತವೆ ನಮ್ಮ ದೃಷ್ಟಿಯಿಂದ ಅಷ್ಟೇ ಮಾಡಿದ್ರೆ ಹೊರತು ಮತ್ತೊಂದು ಬೇರೆ ಏನು ಇದು ಮಾಡಿಲ್ಲ ನಾನು. ಅವರು PSI ಸ್ವಲ್ಪ ಬಿಜಿ ಇದಾರಂತೆ, ನಿಮ್ಮ ಕಡೆ ಬೈಟ್ ತಗೋಕಿದ್ದಾರೆ. ನಾವು ಯಾಕಾರ ಬಂದ್ಬಿಟ್ಟಿವಲ್ಲಪ್ಪ ಈ ಸಿಸ್ಟಮಿಗೆ. ಯಾವಾಗ ನಾವು ಅಟ್ಲೀಸ್ಟ್ ಪ್ರೈವೇಟ್ ಅಲ್ಲಿ ಇದ್ರೆ ಇಷ್ಟೊತ್ತಿಗೆ ಎಸ್ಟಾಬ್ಲಿಷ್ ಆಗಿರ್ತಿದ್ವಿ ನಾವು. ಇವತ್ತಿನವರೆಗೂ ನಮ್ಮ ಮಾನಸಿಕ ಅದು ಕಾಡ್ತಾ ಸರ್ ಒಂದು ಕೆಲಸ ಮಾಡಿ ಸರ್, KGM ಇಂದ ನಾವು ಕಂಪ್ಲೇಂಟ್ ಕೊಡಿ. KGM ವತಿಯಿಂದ DC ಕಂಪ್ಲೇಂಟ್ ಕೊಡಿ. ಹೇಳ್ತಾ ಇಲ್ಲ, ನಮಗೆ ವರ್ಕ್ ಪ್ರೆಷರ್ ನಾವು ಅನುಭವಿಸ್ತಿರೋ ಮಾತಿನಲ್ಲಿ ಇದೆ ಸ್ವಲ್ಪ ಮಿಸ್ಟೇಕ್ ನನಗೆ ಜನತಾ ದರ್ಶನಲ್ಲಿ ಭೇಟಿ ಆದಾಗ ನನಗೆ ಏನಂತ ಹೇಳಿದ್ರು ಅಂತ ಅಂದ್ರೆ, ನನಗೆ ನಿಮ್ದು ಮಾಡೋದು ಸ್ವಲ್ಪ ಸರಿ ಅನ್ಸೋದಿಲ್ಲ, ನಾನು DC ಗೆ ಹೋಗಿ MLA ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಅಂದ್ರು. ಅವಾಗ ನಾನು ಏನಂದೆ, ಹೋಗ್ರಿ ಅಲ್ಲೇ ಸ್ಟೇಜ್ ಮೇಲೆ ಅದಾರ, ನಿಮ್ಗೆ ಏನ್ ಸರಿ ಅನ್ಸುತ್ತೆ ನೀವು ಹೇಳ್ರಿ ಅಂತ ಹೇಳಿದ್ದಾರೆ. ಅದಾದ್ಮೇಲೂ ನನಗೆ ಯಾಕೋ ಹೋಗ್ಲಿ ಬಿಡು ಪಾಪ ನಮ್ಮ ಹಡಗಿದವ್ರು ಅಂತ ಅಂದಿದ್ಮೇಲೆ ಮಹೇಶ್ ಅವರಿಗೆ ಕಳಿಸಿ ಇವ್ರ ನಂಬರ್ ಇಸ್ಕೋ, ಏನನ್ನ ಸಮಸ್ಯೆ ಇದ್ರೆ ನೀನೇ ಬಗೆಹರಿಸ್ಕೊ ಅಂತ ಹೇಳಿದೆ. ಒಂದ್ಸಲ ಬಂದು ಮಹೇಶ್ ಹತ್ರ ಹೋಗಿ ಕುತ್ಕೊಂಡು 45 ಮಿನಿಟ್ಸ್ ಕುತ್ಕೊಂಡು ನಮ್ಮ ಆಫೀಸಲ್ಲೇ ಚೀರಾಡಿ ಒದರಾಡಿ ಹೋಗಿದ್ದಾರೆ. ಅದಾದ್ಮೇಲೂ ಮತ್ತೆ ನಾನು ನಿಮ್ ಜೊತೆ ಯಾರ ಹತ್ರನು ಮಾತಾಡೋದಿಲ್ಲ, ನಾನು THO ಹತ್ರನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮಹೇಶ್ ಅವರು ನಿಮ್ದು ಬಿಹೇವಿಯರ್ಗೆ ಅವ್ರು ಹೆದರ್ತಾರೆ, ಏನೇ ಇದ್ರು ನನ್ನ ಹತ್ರ ಮಾತಾಡ್ರಿ ಅಂತ ಹೇಳಿದ್ದಾರೆ. ಅಲ್ಲಿಗೂ ಸುಮ್ಮನಿಲ್ಲ ಇವರು. ಸುಮ್ಮನಿಲ್ಲ ಅಂದ್ಮೇಲೆ DHO ಸರ್ಗೆ ಒಂದ್ಸಲ ಫೋನ್ ಮಾಡಿ 30 ಮಿನಿಟ್ಸ್ ಸ್ಕ್ರೀನ್ ಆನ್ DHO ಸರ್. ಪಾಪ ಅವರು ನನಗೆ ಬಹಳ ಮೆತ್ತಗೆ ಧ್ವನಿ ಮಾಡಿ, ನೀನು ಏನಾಗಿದ್ರೆ ಮಾತಾಡ್ಕೊಂಡ್ ಬಿಡಮ್ಮ, ಯಾಕೆ ಸುಮ್ಮನೆ ಇದು ಮಾಡ್ಕೊಂತೀಯ ಅಂತ ಅಂದಿದ್ಮೇಲೆ ನಾನು ಅವರಿಗೆ ಫೋನ್ ಮಾಡಿದ್ದೀನಿ. ಫೋನ್ ಮೇಲೂ ನನಗೆ ಅದೇ ಥರ ಮಾತಾಡಿದ ಮೇಲೆ ನಾನು ಅವ್ರಿಗೆ ಹೇಳಿದ್ದೀನಿ, ನನಗೆ ದಯವಿಟ್ಟು ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡೋದಿಲ್ಲ, ನನಗೆ ಫೋನ್ ಮಾಡಿದ್ದು ತಪ್ಪಾಯಿತು, ನನಗೆ ಫೋನ್ ಮಾಡಬೇಡಿ ಅಂದಮೇಲೆ somewhere around 75 to 80 times he has called me. And night 11 o'clock he calls me, 10 times he calls me.
ಸರ್ ಒಂದು ಮಾತು ಹೇಳ್ತೀನಿ. ಅಲ್ಲ ಮೇಡಮ್, ಒಂದು ನೀವು ಸ್ಟಾರ್ಟಿಂಗ್ ನೀವೆಲ್ಲ ಇವೆಲ್ಲ ಹೇಳಿದ್ರೆ ನಮ್ಗೆ ಇಷ್ಟಕ್ಕೊಂದು ಕಷ್ಟಪಡೋ ಸರ್ 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 ನಾನು ಈಗ ಒಂದು DH ಆಫೀಸಲ್ಲಿ ಗದ್ದಲ ಮಾಡೋ ಅವಶ್ಯಕತೆ ಅಂತೂ ಇಲ್ಲ ಸರ್ ದಯಮಾಡಿ ಒಂದೇ ಮಾತು ಹೇಳ್ತೇನೆ. ಆಯೋಗದಲ್ಲಿ 164 ಕೇಸ್ ನಡೀತಾ ಇದ್ದಾರೆ. ನಾವು ಯಾವ ಇಲಾಖೆಗೆ ಹೋಗಿ ಆಮೇಲೆ ಇನ್ನೊಂದು ಸರ್ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ನಾನು ಯಾವಾಗ ಇವ್ರಿಗೆ ಅಂದೆಲ್ಲ ಹೋಗಿ DC-ಗೆ ಹೇಳ್ರಿ ಅಂತಂದ್ರೆ ಆಯ್ತು ನೀವು ನೋಡ್ಕೊಂತೀರಿ, ನಿಮ್ ಎಲ್ಲರ ಮೇಲೆ ನಾನು ಹಾಕ್ತೀನಿ, ಅವಾಗ ಆನ್ಸರ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ ಅವತ್ತೇ ಆರೋಪ ಮಾಡ್ತಿರಲ್ಲ ಅದನ್ನ ಆದ್ರೆ ಅವತ್ತೇ that day he decided ಆಗಿ ಒಂದು ವಾರಕ್ಕೆ ಉದ್ದೇಶ ನಾಟ್ ಟು ಆಸ್ಕ್ ದ ರೈಟ್ ಟು ಇನ್ಫಾರ್ಮೇಶನ್, ಜಸ್ಟ್ ಟು ಹ್ಯಾಸ್ ಅಸ್ ಅಂತ ಹೇಳಿ ಗೊತ್ತಾಗ್ತದಿಲ್ಲ ಇದ್ರಿ. ಯಾಕಂದ್ರೆ ಅವತ್ತಿನ ದಿವಸನೇ ಅವ್ರು ಏನ್ ಹೇಳ್ತಾರೆ ನನಗೆ, ನೀವು ನೋಡ್ಕೊಂತೀರಿ ನೋಡ್ರಿ ಎಲ್ಲ ಆಸ್ಪತ್ರೆಗೆ ನಾವು 4-1A 4-1B ಕೇಳ್ತೀವಿ, ನಾನು ನೋಡ್ತೀನಿ ನೀವು ಹೆಂಗ್ ರೆಡಿ ಮಾಡ್ತಾರೆ. ಧಮಕಿ ಹಾಕ್ತಾರೆ. ಧಮಕಿ ಹಾಕಿದ್ರು ನಾನೇನು ಧಮಕಿ ಹಾಕಿಲ್ಲ. ಧಮಕಿ ಹಾಕಿದ್ರೆ ಸಾಕ್ಷಿ ಆಧಾರ ನೋಡ್ರಿ, ನಾನು ಹೆಂಗೆ ಒಂದು ವಾರದಲ್ಲಿ RTI ಹಾಕ್ತಾರೆ. Other just to harass us he is doing Allah. He doesn't want any right to information. Plus he has asked money also from us. Adu namata recording ಇದೆ 50,000 he has asked. ರೆಕಾರ್ಡಿಂಗ್ ಹಂಗೆ ಇಟ್ಕೊಳ್ಳಿ, PSI ಕೊಡೋಣ. ಕೊಡಿ ನೋಡೋಣ, ಕೊಡಿ ಆರೋಪಗಳು ಮಾಡ್ತೀವಿ. ಅದು ಯಾವುದು ಸತ್ಯ ಇದೆಯೋ ಆಯ್ತು ಸರ್.